ಈಗ ಟೈಮು 5:57. ಅಯ್ಯಯ್ಯೋ ರೊಕ್ಕ, ಅಯ್ಯೋ ಅವ್ರ ಭಾವ. ಈಗ ಟೈಮು 5:57. ನಮಸ್ಕಾರ ಗುರುವೆ. ಇದು ಇನ್ಸ್ಪೈರಿಂಗ್ ವಿಡಿಯೋ ಅಲ್ಲ, ಸರ್ಪ್ರೈಸಿಂಗ್ ವಿಡಿಯೋ. ಏನು ಬೆಳಿಗ್ಗೆ ಎಲ್ಲೋ ಹೊರಟಿದ್ದಾನೆ ಅಂತ ನೋಡ್ತಿದ್ದೀರಾ? ಇಲ್ಲ, ಹೊರಡ್ತಾ ಇರೋದು ಚಿಕ್ಕಬಳ್ಳಾಪುರಕ್ಕೆ. ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರೋ ಒಂದು ಸಣ್ಣ ಹಳ್ಳಿಗೆ. ಇದು ಸಣ್ಣ ಹಳ್ಳಿ ಅಲ್ಲ, ದೊಡ್ಡ ಹಳ್ಳಿಗೆ. ಸಣ್ಣ 5 ಹಳ್ಳಿ ಸೇರಿ ಒಂದು ಹಳ್ಳಿ, ಸೊ ದೊಡ್ಡ ಹಳ್ಳಿಗೆ. ಅಲ್ಲಿ ಒಂದು ಅದ್ಭುತವಾದ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ನೋಡೋಕ್ಕೆ ಹೋಗ್ತಾ ಇರೋದು. ಅದಕ್ಕೂ ಮುಂಚೆ ಏನಪ್ಪ ಸರ್ಪ್ರೈಸ್ ಅಂತ ಹೇಳಿ ಏನೇನೋ ಜಾತ್ರೆ ಗೀತ್ರೆ ಅಂತೆಲ್ಲ ಹೇಳ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಇಲ್ಲ, ಸರ್ಪ್ರೈಸ್ ಇದೆ. ಬನ್ನಿ ಹೇಳ್ತೀನಿ. ಒಂದು ಕತೆ ಇದೆ, ಸಣ್ಣ ಕತೆ. ಏನಿಲ್ಲ, ಸರ್ಪ್ರೈಸ್ ಕೂಡ ಇದೆ ಈ ವಿಡಿಯೋದಲ್ಲಿ. ಸರ್ಪ್ರೈಸು, ಎಕ್ಸೈಟ್ಮೆಂಟ್ಸು, ಜಾತ್ರೆ ಎಲ್ಲ ಇದೆ. ಚೆನ್ನಾಗಿದೆ ವಿಡಿಯೋ. ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಆಗ್ತಿದೆ, ನಿಮಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು ಕತೆ ಹೇಳ್ತೀನಿ, ಅದು ಕೂಡ ಸರ್ಪ್ರೈಸಿಂಗ್ ಕತೆ. ಏನಪ್ಪ ಸರ್ಪ್ರೈಸ್ ಅಂದರೆ, ಫಸ್ಟ್ ಕಥೆ ಏನು ಕತೆ ಅಂತ ಹೇಳ್ತೀನಿ ಕೇಳಿ. ಈಗ ಹೋಗ್ತಾ ಇರೋದು ಸೋಮೇನಹಳ್ಳಿ ಅಂತ. ಅದು ಚಿಕ್ಕಬಳ್ಳಾಪುರದಲ್ಲಿ ಇದೆ. ಅಲ್ಲಿ ನಡೆಯೋ ಜಾತ್ರೆಗೆ ಜಾರೊಟ್ಲು ನೋಡೋಕ್ಕೆ, ಕರ್ಗ ನೋಡೋಕ್ಕೆ ಹೋಗ್ತಾ ಇರೋದು. ತುಂಬ ಜನಕ್ಕೆ ಕರ್ಗ ಅಂದರೆ ಗೊತ್ತು, ಬಟ್ ಜಾರೊಟ್ಲು ಅಂದರೆ ಏನು ಅಂತ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ ಏನು ಅಂತ. ಇಲ್ಲಿ ಸಿಗೋಣ, ಇಲ್ಲಿ ಬೇಡ, ಹೈವೇಗೆ ಹೋದ್ಮೇಲೆ ಕತೆ ಸ್ಟಾರ್ಟ್ ಮಾಡೋಣ. ಬನ್ನಿ. ಸ್ಟಾರ್ಟ್ ಮಾಡೋಣ ನಮ್ಮ ಕಥೆನ. ಏನು ಕತೆ ಅಂದರೆ, ಈಗ ಹೋಗ್ತಾ ಇರೋದು ಸೋಮೇನಹಳ್ಳಿ ಅಂತ. ಅದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ಒಂದು 4-5 ಊರು ಸೇರಿ ಒಂದು ಊರಾಗಿದೆ. ತುಂಬ ದೊಡ್ಡ ಊರದು. ಅಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಅದು ಪ್ರತಿ ವರ್ಷವೂ ನಡೆಯುತ್ತೆ. ಕತೆ ಏನು ಅಂದರೆ, ಆ್ಯಕ್ಚುಲಿ 5 ಡೇಸ್ ಬ್ಯಾಕ್, ಅಂದರೆ 5 ಡೇಸ್ ಇಂದ ಏನಾಯಿತು ಅಂದರೆ, ನಮ್ಮ ಅಶ್ರಮ ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲರೂ ಕರೆದ್ರು ಊರಿಗೆ. ಹೋಗೋಣದನು ಬನ್ನಿ ಪ್ಲೀಸ್ ಅಂತ ಕರೆದ್ರು. ಇವಳು ಪಾಪ ಮೆಸೇಜು ಕಾಲು ಎಲ್ಲ ಮಾಡಿ ಕರೆದ್ಲು. ನಾನು ಕಾಡಿಸ್ಬೇಕು ಅವನ್ನ, ಸರ್ಪ್ರೈಸ್ ಕೊಡೋಣ ಅಂತ, ಬರಲ್ಲ ನನಗೆ ಕೆಲಸ ಇದೆ, ನಾನು ಬರಲ್ಲ, ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ ತುಂಬ ಕಾಡಿಸ್ಬಿಟ್ಟೆ. ನನಗಿದ್ರ ಒಂಥರ ಸಂತೋಷ. ಆ ಊರು ಬಂದು ಚಿಕ್ಕಬಳ್ಳಾಪುರದ ಹತ್ರ. ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ದೂರ, ಒಂದು 20 ಕಿಲೋಮೀಟರ್ಸ್ ಅನಿಸುತ್ತೆ. ಅಲ್ಲಿ ಪ್ರತಿ ವರ್ಷ ಯುಗಾದಿ ಆಗಿದ್ದೆ 2 ದಿನಕ್ಕೆ ಜಾತ್ರೆ ನಡೆಯುತ್ತೆ. ಹಾಗೆ ಕರ್ಗ, ಜಾರೊಟ್ಲು ಅಂತ ಏನೇನೋ ನಡೆಯುತ್ತೆ. ಅದು ನೋಡೋಕೆ ಮಸ್ತಾಗಿರುತ್ತೆ. ಜಾರೊಟ್ಲು ಅಂತೂ ಸಖತ್ತಾಗಿರುತ್ತೆ. ಕರ್ಗ ಅಂತೂ ಇನ್ನೂ ಮಸ್ತಾಗಿರುತ್ತೆ. ಕರ್ಗ ಹೊರೋರು ಇದರಲ್ಲ, ಅವರು ಸಖತ್ತಾಗಿ ಕುಣಿತಾರೆ. ಸುತ್ತಮುತ್ತನವರು ಫೇಮಸ್. ಹೇಳಬೇಕು ಅಂದರೆ ಬೆಂಗಳೂರು ಕರ್ಗನ ಇವ್ರ ಕೈಯಲ್ಲಿ ಹೊರಿಸ್ಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕುಣಿತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸರ್ಪ್ರೈಸ್ ಮ್ಯಾಟ್ರ್ ಬರೋಣ. ಸರ್ಪ್ರೈಸ್ ಏನು ಅಂದರೆ, ಅವ್ರಿಗೆ ಕರೆದಾಗೆಲ್ಲ ನಾನು ಬರಲ್ಲ ಅಂತ ಹೇಳಿದ್ನ. ಅದಕ್ಕೆ ಅವ್ರು ತುಂಬ ಕೋಪ ಮಾಡಿಕೊಂಡ್ರು, ತುಂಬ ಬೇಜಾರು ಮಾಡಿಕೊಂಡ್ರು. ಅದಕ್ಕೆ ಈಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೊರಟಿದ್ದೀನಿ. ಯಾವ ರೇಂಜಿಗೆ ಕೋಪ ಮಾಡಿಕೊಂಡ್ರು ಅಂದರೆ, ನಾನು ಬನ್ನಿ ಊರಿಂದ ಬಂದ ಮೇಲೆ ನಿಮಗಿದೆ ಮಾಡ್ತೀನಿ ಅಂತ ಹೇಳಿದ್ರು. ಅಯ್ಯೋ ಹೊಸಕೋಟೆ ಅಂದರೆ ನೆನಪಾಗೋದೇ ಬಿರಿಯಾನಿ. ಬಟ್ ಈಗ ಬಿರಿಯಾನಿ ತಿನ್ನೋ ಟೈಮ್ ಇಲ್ಲ.
ಕಥೆ ಹೇಳ್ತೀನಿ ಕೇಳಿ, ನೀವು ಬಿರಿಯಾನಿ ತಿನ್ಕೊಂಡು ಕೇಳಿ. ಸೊ ಜಗಳ ಆಗಿದ್ದಾಯಿತು. ಸೊ 5 ಡೇಸಿಂದ ಜಗಳ ಆಡ್ಕೊಂಡು ಬಂದಿದ್ದೀನಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಈಗ ಅವ್ರನ್ನ ಒಂದು 500 ಮೀಟರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ 500 ಮೀಟರ್ ದೂರದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೇಗಿದ್ರು ಅವರು ಚಿಕ್ಕಬಳ್ಳಾಪುರದಲ್ಲಿರೋ ಅಭಿಷೇಕ್ ಹೋಟೆಲಲ್ಲಿ ಹೇಗಿದ್ರು ಅವರು ಚಿಕ್ಕಬಳ್ಳಾಪುರದಲ್ಲಿರೋ ಅಭಿಷೇಕ್ ಹೋಟೆಲಲ್ಲಿ ಟಿಫನ್ ಮಾಡೋದು. ಎವ್ರಿ ಇಯರ್ ಹೀಗೆ ಆಗುತ್ತೆ. ಬಟ್ ನಾವು ಲಾಸ್ಟ್ ಇಯರ್ ಹೋಗಿಲ್ಲ. ಸೊ ಅದ್ರ ಲಾಸ್ಟ್ ಇಯರ್ ಹೋಗಿದ್ವಿ. ಸೊ ಈ ವರ್ಷ ಒಂದು ಸರ್ಪ್ರೈಸ್ ಎಂಟ್ರಿ ಕೊಡೋಣ ಅವ್ರಿಗೆ, ಒಂದು ಅವರ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಹೀಗೆ ಸ್ವಲ್ಪ ತರಲೆ ಮಾಡಿ ಬರಲ್ಲ ಅಂತ ಹೇಳಿ ಅವ್ರನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾ ಇರೋದು. ನಿನ್ನೆ ನೈಟ್ ಫುಲ್ಲು ಒಂದು 12 ಗಂಟೆ ತನಕ ಜಗಳ ಆಡಿದ್ದೀನಿ ಅವಳ ಜೊತೆ. ನನಗೆ ಖುಷಿ, ಬಟ್ ಅವಳಿಗೆ ಪಾಪ ಬೇಜಾರಾಗುತ್ತೆ, ಅಳು ಬರುತ್ತೆ. ಆದರೂ ಸಹಿಸ್ಕೊಂಡಿರ್ತಾಳೆ. ಶಿ ಈಸ್ ಅ ಬ್ರೇವ್ ಗರ್ಲ್. ಅಂದರೆ ತುಂಬ ಸ್ಟ್ರಾಂಗ್ ಹುಡುಗಿ ಅವಳು. ನಾನು ಜೋರಾಗಿ ರ್ಯಾಶಾಗಿ ಜಗಳ ಆಡ್ಬಿಟ್ಟೆ ನೆನ್ನೆ. ಅವ್ರ ಅಕ್ಕ ಕೂಡ ಮೆಸೇಜ್ ಮಾಡಿದ್ರು ಬಂದಿದ್ದಾನು ಅಂತ. ಅವ್ರ ಜೊತೆ ಕೂಡ ಜಗಳ ಆಡಿದೆ. ಬಟ್ ಅವರಿಗೆ ನನಗೆ ಗೊತ್ತು, ಇವನು ನಮಗಿಂತ ಬೇಗ ಹೋಗ್ತಾನೆ ಅಂತ ಹೇಳಿದ್ರು ನೆನ್ನೆ ಅವರು. ಆದರೆ ಇವಳಿಗೆ ನಂಬಿಕೆ ಇಲ್ಲ, ಏನೋ ಇವನು ಬರಲ್ಲ ಅಂತಲೇ ಅಂದ್ಕೊಂಡಿರೋದು. ಅದಕ್ಕೆ ಇವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಈಗ ಹೋಗ್ತಾ ಇರೋದು. ನೋಡೋಣ, ಅವಳ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನನ್ನ ಸಖತ್ ಆಸೆ. ಅಂದರೆ ಆಸೆ ಅಂದರೆ ಒಂಥರ ಅದು ಫೀಲು. ನಾವು ಇಷ್ಟಪಡೋರನ್ನ, ನಮ್ಮ ಜೊತೆಗಿರೋರನ್ನ ಖುಷಿ ಪಡಿಸೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ. ನನ್ನ ಪಾಲಿಸಿ ಇಷ್ಟೇ ಅಪ್ಪ, ಇರೋದು ಒಂದೇ ಲೈಫು, ಇರೋದ್ರಲ್ಲಿ ಖುಷಿಯಾಗಿರಬೇಕು, ಜೊತೆಲಿರೋರನ್ನ ಖುಷಿಯಾಗಿ ನೋಡ್ಕೋಬೇಕು ಅಷ್ಟೇ. ಅದಕ್ಕೆ ಜೊತೆಲಿರೋರಿಗೆ ಆವಾಗ ಸ್ವಲ್ಪ ತೊಂದರೆ ಕೊಡೋದು, ನೀವು ಬದುಕಿದ್ದೀರಾ ಅಂತ ಹೇಳೋದು ಅವ್ರಿಗೆ. ತೊಂದರೆ ಅಲ್ಲ ಅದು, ನೀವು ಬದುಕಿದ್ದೀರಾ, ಕೋಪ ಮಾಡ್ಕೊಳ್ಳಿ, ನಗಿ ಅಂತ ಹೇಳೋದು ಅವರಿಗೆ. ವ್ಯೂ ಹೈವೇದಲ್ಲಿ ಹೋಗುವಾಗ ಒಳ್ಳೊಳ್ಳೆ ವ್ಯೂಸ್ ಸಿಗುತ್ತೆ. ಸನ್ರೈಸ್ ಕೂಡ ಚೆನ್ನಾಗಿತ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಬೈಕ್ಗಳೆಲ್ಲ ಲೆಫ್ಟ್ ಸೈಡಲ್ಲಿ ಹೋದ್ರೇ ಒಳ್ಳೆಯದು. ಅದು ಈ ಡಿಯೋ ಅಂಥ ಗಾಡಿಗಳು, ಆಕ್ಟಿವಾಗಳು. ಏಕೆಂದರೆ ತುಂಬ ಸ್ಪೀಡ್ ಹೋಗಲ್ಲ ಅಲ್ವಾ. ಹೈವೇದಲ್ಲಿ ಬೇರೆ ಗಾಡಿಗಳು ತುಂಬ ಸ್ಪೀಡಾಗಿ ಹೋಗ್ತವೆ, ಇವು ಹೋಗಲ್ಲ. ಹೋದರೂ ಒಂದು 90 ಅಷ್ಟೇ ಹೋಗೋದು, ಆಮೇಲೆ ಹೊಡೆಯಲ್ಲ ಇವು. ಅದಕ್ಕೆ ಈಗಂತೂ ಸದ್ಯಕ್ಕೆ ಅವ್ರು ನಮಗೆ ಕಾಣಿಸ್ತಾ ಇಲ್ಲ, ಮುಂದೆ ಹೋಗ್ತಾ ಇದ್ದಾರೆ. ಬನ್ನಿ, ಕಾಣಿಸಿದ್ರು ಒಂದು 500 ಮೀಟರ್ ದೂರದಲ್ಲಿದ್ದಾರೆ ಅನಿಸುತ್ತೆ. ಈಗ ಅಭಿಷೇಕ್ ಹೋಟೆಲ್ಗೆ ಹೋಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಅಭಿಷೇಕ್ ಹೋಟೆಲ್ ತುಂಬ ಫೇಮಸ್ ಅಂತೆ, ಬಟ್ ನಾನಂತೂ ಒಂದು ಸಲನೂ ಟ್ರೈ ಮಾಡಿಲ್ಲ. ಝೂಮ್ ಮಾಡ್ತಾಯಿದ್ದೀನಿ, ಹೋಗ್ತಾ ಇದ್ದಾರೆ. ಪರವಾಗಿಲ್ಲ ಕಣ್ರಿ, ಫೋನು 500 ಮೀಟರ್ ಝೂಮ್ ಮಾಡುತ್ತೆ, ಚೆನ್ನಾಗಿ. ಒಂದು ಕಾಣಿಸ್ತಾ ಅಂದ್ಕೊಳ್ತೀನಿ, ಅದೇ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ನಾವು ಡಿಯೋದಲ್ಲಿ ಹೋಗ್ತಾಯಿದ್ದೀವಿ. ಇಷ್ಟೇ, ಇರೋದ್ರಲ್ಲಿ ಖುಷಿ ಪಡಬೇಕು. ನೆಕ್ಸ್ಟ್ ಇಯರ್ ಕಾರ್ ತೊಗೊಳ್ಳೋಣ, ಆದರೆ ಈ ವರ್ಷವೇ ತೊಗೊಳ್ಳೋಣ. ಎಲ್ಲದಕ್ಕೂ ಟೈಮ್ ಬರಬೇಕು, ನಮಗೂ ಸ್ಯಾಲ್ರಿ ಜಾಸ್ತಿ ಆಗಬೇಕು. ಕೆಲಸ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ, ನೋಡಬೇಕು. ನಾವು ತುಂಬ ವರ್ಷದಿಂದ, ಅಂದರೆ ತುಂಬ ತಿಂಗಳಿಂದ ಅಂದ್ಕೊಳ್ತಾ ಇದ್ದೀವಿ, ಬಟ್ ಮಾಡೋಕ್ಕಾಗ್ತಿಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಒಳ್ಳೆ ಮಜಾ ಅಂತೂ ಸಿಗ್ತಾ ಇದೆ ಫಾಲೋ ಮಾಡೋದ್ರಲ್ಲಿ. ಈ CBI CID ಕೆಲಸಕ್ಕೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ಬನ್ನಿ ಮುಂದೆ ಸಿಗೋಣ. ಏನೋ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಆಟೋ.
ಅಭಿಷೇಕ್ ಹೋಟೆಲ್ ಅಂತ ಹೇಳಿ ಏನಾದರೂ ತಿನ್ನಕ್ಕೆ ಹೋಗ್ಬಿಟ್ರಾ? ಬನ್ನಿ ನೋಡೋಣ, ಆದರೆ ಇಲ್ಲೇ ಸರ್ಪ್ರೈಸ್ ಕೊಟ್ಬಿಡೋಣ. ಇದು ಎಲ್ಲಿ ಬರುತ್ತೆ ಅಂದರೆ ಟೋಲ್ ಗೇಟಿಗೆ 500 ಮೀಟರ್ ಹಿಂದೆಗೆ, ಅಂದರೆ ದೇವನಹಳ್ಳಿ ಹತ್ರ. ದೇವನಹಳ್ಳಿನೇ ಇಲ್ಲಿ ಯಾಕಂದ್ರೆ ಏನು ಮಾಡ್ತಿದ್ದಾರೆ, ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ಯಾಕೋ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ನಿಲ್ಸು. ಅಯ್ಯಯ್ಯೋ ರೊಕ್ಕ, ಅಯ್ಯೋ ಅವ್ರ ಭಾವ. A few moments later. ಈಗ ಆಟೋ ಹೊರಡ್ತಾ, ನಾವು ಹೊರಡ್ತಾ ಇದ್ದೀವಿ. ಈ ಕಡೆ ಹೋದರೆ ಏರೋಪ್ಲೇನ್ಗಳು ಹೋಗ್ಬೋದು, ಈ ಕಡೆ ಹೋದರೆ ಹೈವೇದಲ್ಲಿ ಹೋಗ್ಬೋದು. ನಾವು ಹೈವೇದಲ್ಲೇ ಹೋಗೋಣ. ಏರೋಪ್ಲೇನ್ಗೆ ಹೋಗೋ ಕಾಲ ಇನ್ನೂ ಬಂದಿಲ್ಲ, ಅದು ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಶ್ ಮೀ, ಬ್ಲೆಸ್ ಮೀ. ವಿಲ್ ಸ್ಟಾರ್ಟ್ ದಿ ಜರ್ನಿ ಅಗೇನ್. ಅದೇ ಆಟೋ ನೋಡ್ಕೊಳ್ಳಿ ಹೋಗ್ತಾ ಇದೆ. ಮತ್ತು ಗೆದ್ದಿದ್ದೀವಿ ಅಂತ ನನಗಂತೂ ಗೊತ್ತಿಲ್ಲ. ಇದೇನೋ ಹಾಕಿದ್ದಾರೆ, ಏನದು ಹೀಗೆ ಹೋಗ್ತಾ ಇರ್ಬೋದು. ಆಟೋ ಅಂತೂ 40-50ರಲ್ಲಿ ಹೋಗುತ್ತೆ. ನಾವು ನಿಧಾನಕ್ಕೆ ಹೋಗೋಣ, ಸೇಫ್ಟಿಯಾಗಿ ಅಲ್ವಾ. ಲೆಫ್ಟ್ ಸೈಡಲ್ಲೇ ಹೋಗೋಣ ಹೈವೇಲಿ. ಈ ಲಾರಿಗಳು, ದೊಡ್ಡ ದೊಡ್ಡ ಲಾರಿಗಳು ಪಕ್ಕದಲ್ಲಿ ಹೋಗುತ್ತೆ, ಯಾಕಂದರೆ ಅದ್ರ ಮೇಲೆ ಬಿಡೋದು. ಅಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಪೀಡ್ ಮಾಡೋಣ, ಸ್ವಲ್ಪ ಝೂಮ್ ಮಾಡೋಣ. ಅಲ್ಲೇ ಹೋಗ್ತಿದ್ದಾರೆ ನೋಡಿ, ಒಂದು 500-300 ಮೀಟರ್ಸಲ್ಲಿ ಹೋಗ್ತಾ ಇದ್ದಾರೆ. ಸಿಗೋಣ ಬನ್ನಿ, ಅಲ್ಲೇ ಅವ್ರ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋಣ. ಈಗ ನಾವು ಎಷ್ಟರಲ್ಲಿ ಹೋಗ್ತಾ ಇದ್ದೀವಿ? ಅವರು ಒಂದು 30, ನಾವು ಒಂದು 35 ಹೋಗ್ತಾ ಇದ್ದೀವಿ. ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಸಿಗಾಕೊಂಡ್ಬಿಡ್ತೀವಲ್ಲ, ಅದಕ್ಕೆ ನೋಡಿ ಎಷ್ಟು ಸ್ಲೋವಾಗಿ ಹೋಗ್ತಾ ಇದ್ದಾರೆ. ನಾನು ಗಾಡಿ ನಿಲ್ಲಿಸ್ಬಿಟ್ಟೆಲ್ಲ ಝೂಮ್ ಮಾಡ್ತಾಯಿದ್ದೀನಿ. ಸ್ಪೀಡಾಗಿ ಹೋಗೋರು ನಿಂಗೆ ಫಾಲೋ ಮಾಡ್ಬೋದಪ್ಪ, ಸ್ಲೋ ಆಗಿ ಹೋಗೋರನ್ನ ಫಾಲೋ ಮಾಡೋದು ತುಂಬ ಕಷ್ಟ. ಬನ್ನಿ, ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋ ಜಾಗದಲ್ಲಿ ಸಿಗೋಣ. ಇಲ್ಲಿ ಯಾಕೆ ನಿಲ್ಲಿಸಿದ್ರು? ಇದು ಅಭಿಷೇಕ್ ಹೋಟೆಲ್ ಅಲ್ವಲ್ಲ. ಬನ್ನಿ ನೋಡೋಣ ಏನು ನಡೀತಿದೆ. ಇಲ್ಲೇ ಹೊಟ್ಟೆ ಹಸ್ತಿರ್ತಾ, ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ಅಭಿಷೇಕ್ ಹೋಟೆಲ್ ಸಿಗ್ತಿತ್ತೇನೋ. ಅದೇ ಆಟೋ. ಬನ್ನಿ. ಇಲ್ಲಿಂದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬೇಡ, ಅಲ್ಲೊಂದು ಸ್ವಲ್ಪ ಜಾಗ ಇದೆ ಅಂತ ಅನ್ನಿಸ್ತಿದೆ, ಆ ಕಡೆ ಹೋಗೋಣ. ಬನ್ನಿ, ತಿರ್ಸು ರಾಜ ಗಾಡಿನ. ಗಾಡಿ ನಿಲ್ಲಿಸಿದ್ದು ಆಯಿತು. ಬನ್ನಿ, ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋಣ. ಅದೇ ನನಗೂ ಒಂದು ಆರ್ಡ್ರ್ ಮಾಡಿ.
ಗೊತ್ತಾಗಿಲ್ಲ. ಅವರೆಲ್ಲ ಹೋದ್ರು ಅಲ್ಲಿದ್ದಾರಾ? ಬನ್ನಿ ಅವ್ರ ರಿಯಾಕ್ಷನ್ಸ್ ನೋಡೋಣ. ಇವ್ರಿಗೆ ಗೊತ್ತಿತ್ತು ಆದರೂ ಓವರ್ ಆ್ಯಕ್ಟಿಂಗ್ ಮಾಡ್ತಾವ್ರೆ. ಒಳ್ಳೆ ಮಜಾ ಇದೆ. ಎಲ್ಲರೂ ಇಡ್ಲಿ ತೊಗೊಂಡ್ವಿ. ಇಡ್ಲಿ ಓಕೆ, ಒಂದು ಆವ್ರೇಜ್ ಟೇಸ್ಟಲ್ಲಿತ್ತು. ಇಡ್ಲಿ ವಡೆ ತಿಂದಿದ್ದೆ ಮತ್ತೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಹೋಗಬೇಕು. ಸರ್ಪ್ರೈಸ್ ಅಂತೂ ಆಗಿಲ್ಲ. ಅದು ಯಾವುದೋ ಮೂವಿದಲ್ಲಿ ಬರುತ್ತಲ್ಲ, ಏನೋ ಸರ್ಪ್ರೈಸು, ಖುಷಿ, ದುಃಖ ಎಲ್ಲನೂ ಮನಸ್ಸಲ್ಲೇ ಮಾಡ್ಕೊಳ್ಳೋದು ಅಂತ. ಆ ಕ್ಯಾಟಗರಿ ಅವಳು ನಮ್ಮ ಶಿವ. ಬರೀ ಇಂಥದೆಯಾ? ಆದರೆ ನಮ್ಮ ಶಿವಮ್ಮ ಅಂತೂ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟರು ಅಂತ ಅನಿಸುತ್ತೆ. ನೋಡೋಣ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾರೆ ಎಲ್ಲರೂ ಅಂತ. ಈಗ ಊರಿಗೆ ಹೋಗಿ ಸಿಗೋಣ ಬನ್ನಿ.